ಅಯ್ಯಪ್ಪ ನೀನೇ ಕಾಪಾಡಪ್ಪ. 18 ಗಂಟೆ ನಿಂತರೂ ಸಿಗದ ದರ್ಶನ, ಸಾವಿರಾರು ಭಕ್ತರು ವಾಪಸ್. ಸ್ನೇಹಿತರೆ, ಅಯ್ಯಪ್ಪ ದರ್ಶನ ಅನ್ನೋದು ಒಂದು ಭಾಗ್ಯ. ಇಂತಹದ್ದೊಂದು ಭಾಗ್ಯಕ್ಕಾಗಿ ಭಕ್ತರು 48 ದಿನಗಳ ಕಾಲ ವ್ರತವನ್ನು ಮಾಡಿ ಇನ್ನಿಲ್ಲದ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿ ಅಯ್ಯಪ್ಪನ ಮಡಿಲಿಗೆ ಹೋಗ್ತಾರೆ. ಇಂತಹ ಸಮಯದಲ್ಲಿ ಭಕ್ತರಿಗೆ ದೇವರ ದರ್ಶನ ಆಗಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಅಂತಹದೊಂದು ಪರಿಸ್ಥಿತಿ ಇದೀಗ ಅಯ್ಯಪ್ಪನ ಸನ್ನಿಧಿಯಲ್ಲಿ ಆಗ್ತಾ ಇದೆ. 18 ಗಂಟೆ ನಿಂತರೂ ಕೂಡ ದರ್ಶನ ಭಾಗ್ಯ ಸಿಕ್ತಿಲ್ಲ. ಸಿಕ್ಕಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಅವರನ್ನು ಎಳೆದಾಗ್ತಾ ಇದೆ. ಅಷ್ಟಕ್ಕೂ ಇಂತಹ ಪರಿಸ್ಥಿತಿ ಎದುರಾಗಿದ್ದು ಏಕೆ? ಅಯ್ಯಪ್ಪನ ಸನ್ನಿಧಿಯಲ್ಲಿ ಆಗ್ತಿರುವಂತಹ ಅನಾಹುತಗಳೇನು? ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮಂಗಳವಾರ ಒಂದೇ ದಿನ 1.2 ಲಕ್ಷ ಜನರು ಆಗಮನಿಸಿದ್ದು, ಅದರಲ್ಲಿ 78,000 ಜನರಿಗೆ ಸ್ವಾಮಿಯ ದರ್ಶನವಾಗಿದೆ. ಪ್ರತಿ ಗಂಟೆಗೆ 4,000 ಭಕ್ತರಿಗೆ ದೇವರ ದರ್ಶನವಾಗ್ತಿದೆ. ಪವಿತ್ರ 18 ಮೆಟ್ಟಿಲುಗಳನ್ನು ಹತ್ತಲು ಅವಕಾಶ ಮಾಡಿಕೊಳ್ಳಲಾಗ್ತಿದೆ. ಅದೇ ಕಾರಣಕ್ಕೆ ದೇವರ ದರ್ಶನ ಸರಿಯಾಗಿ ಆಗುತ್ತಿಲ್ಲ. ಈ ಕಾರಣದಿಂದ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿರುವ ಕಾರಣ ಎಲ್ಲರನ್ನ ಒಮ್ಮೆ ಬೆಟ್ಟ ಹತ್ತಲು ಬಿಡಲು ಆಗುತ್ತಿಲ್ಲದ ಕಾರಣ ಕೆಲವರನ್ನು ನಿಯಂತ್ರಿಸಲಾಗ್ತಿದೆ. ಇದೇ ಕಾರಣಕ್ಕೆ ಪೊಲೀಸರು ಮತ್ತು ಭಕ್ತರ ನಡುವೆ ವಾಕ್ಸಮರ ಹೆಚ್ಚಾಗಿದೆ. ಇನ್ನು ಪಾರ್ಕಿಂಗ್ ವ್ಯವಸ್ಥೆ ಈ ಬಾರಿ ನಿಡಕಲ್ ಬಳಿ ಮಾಡಿದ್ದು, ಅಲ್ಲಿಂದ ಸರ್ಕಾರಿ ಬಸ್ಗಳ ಮೂಲಕ ಪ್ರಯಾಣ ಮಾಡಬೇಕೆಂಬ ಹೊಸ ರೂಲ್ಸ್ ತಂದಿದ್ದು, ಇದೆಲ್ಲದಕ್ಕೂ ತೊಂದರೆ ಎನ್ನುತ್ತಾರೆ ಭಕ್ತರು. ಇದಷ್ಟೇ ಅಲ್ಲದೆ ಈ ಸಮಯದಲ್ಲಿ ಕುಟುಂಬ ಮತ್ತು ಸಂಬಂಧಿಕರು ಬೇರೆಯಾಗುತ್ತಿದ್ದು ದೊಡ್ಡ ಇಶ್ಯೂ ಆಗ್ತಿದೆ. ಅದರಲ್ಲಿಯೂ ಮಕ್ಕಳು ತಂದೆಯಿಂದ ದೂರವಾಗ್ತಿದ್ದು ಇಲ್ಲಿನ ವಿಡಿಯೋಗಳು ಕೂಡ ಹೆಚ್ಚು ವೈರಲ್ ಆಗ್ತಿದೆ. ಇನ್ನು ಕೆಲ ಭಕ್ತರು ಹೇಳುವ ಪ್ರಕಾರ ಇಲ್ಲಿ ಅಸಲಿಗೆ ಆಗ್ತಿರೋದು ಏನಪ್ಪ ಅಂದರೆ, ಪಂಪಾದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಆದರೂ ಕೂಡ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ನೀಡಲಾಗ್ತಿಲ್ಲ. ನಿಡಕಲ್ ಬಳಿಯೇ ನೀಡಿದ್ದು ಅಲ್ಲಿಂದ ಸರ್ಕಾರಿ ಬಸ್ಗಳಲ್ಲಿ ಹೋಗುವ ವ್ಯವಸ್ಥೆ ಮಾಡಿದ್ದಾರೆ. ಇದು ಒಂದು ರೀತಿ ದುಡ್ಡು ವಸೂಲಿ ಮಾಡುವಂತಹ ಕಾರಣವಾಗಿದ್ದು, ಇದರಿಂದ ಇದೆಲ್ಲದಕ್ಕೂ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ 18 ಗಂಟೆಗಳ ಕಾಲ ನಾವು ಏನು ದೇವರ ದರ್ಶನಕ್ಕೆ ಕಾದರೂ ಕೂಡ ಅವಕಾಶ ಸಿಗ್ತಿಲ್ಲ ಅಂತಿದ್ದಾರೆ. ಅದಷ್ಟೇ ಅಲ್ಲದೆ ಬಸ್ಸುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಗಂಟೆಗಟ್ಟಲೆ ನಿಂತರೂ ಕೂಡ ಮೂವ್ ಆಗ್ತಿಲ್ಲ ಅನ್ನುವಂತಹ ಆರೋಪಗಳನ್ನು ಕೂಡ ಈ ಭಕ್ತರು ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಇಲ್ಲಿನ ಜನಸಂಖ್ಯೆ ಹೆಚ್ಚಾಗಿರುವ ಕಾರಣ ಎಲ್ಲರೂ ಒಮ್ಮೆಲೆ ಬೆಟ್ಟವನ್ನು ಹತ್ತಲಾಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಕ್ಕಳು, ಮಹಿಳೆಯರು, ವೃದ್ಧರು ಅರಣ್ಯದಲ್ಲಿಯೇ ಮಲಗಿ ಅಲ್ಲಿಯೇ ನದಿಯಲ್ಲಿ ಸ್ನಾನ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇಷ್ಟೆಲ್ಲ ಆಗಿ ಬೆಟ್ಟ ಏರಿದ ಬಳಿಕವೂ ತಗಡಿನ ಶೆಡ್ನೊಳಗಡೆ ಮತ್ತೆ ಒಣ ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಕಾಯಬೇಕಿದೆ. ಇಷ್ಟೆಲ್ಲ ಸಾಹಸ ಮಾಡಿ ದೇಗುಲದ 18 ಮೆಟ್ಟಿಲು ಅಂದರೆ ಪವಿತ್ರ ಮೆಟ್ಟಿಲೇನಿದೆ ಅವುಗಳನ್ನು ದರ್ಶನ ಮಾಡೋಣ ಅಂದರೆ ಅಲ್ಲಿನ ಸಿಬ್ಬಂದಿ ದೇವರನ್ನು ನೋಡಲು ಬಿಡದೆ ಕ್ಷಣ ಮಾತ್ರದಲ್ಲಿ ಎಳೆದಾಗ್ತಾ ಇದ್ದಾರೆ ಅನ್ನೋದು ಭಕ್ತರ ಆಲಾಪ ಆಗಿದೆ. ಇನ್ನು ಸುಮಾರು 300 ಕೋಟಿಗೂ ಹೆಚ್ಚು ಆದಾಯ ಬರುವ ಅಯ್ಯಪ್ಪನ ಸನ್ನಿಧಿಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಕೂಡ ಈಗಾಗಲೇ ಪ್ರತಿಭಟನೆಗಳು ಹೆಚ್ಚಾಗಿವೆ. ಇನ್ನು ಇದೆಲ್ಲವನ್ನ ಗಮನಿಸಿರುವಂತಹ ಅಯ್ಯಪ್ಪ ಮಂಡಳಿ ಇದೀಗ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದೇನಪ್ಪ ಅಂತಹ ತೀರ್ಮಾನ ಅಂದರೆ, ಇಷ್ಟು ದಿನ ಅಂದರೆ ಡಿಸೆಂಬರ್ 6ರ ನಂತರ ಏನು ಭಕ್ತಾದಿಗಳು ಹೆಚ್ಚಾದರೂ ಆ ಕಾರಣದಿಂದ 17 ಗಂಟೆಗಳ ದರ್ಶನವನ್ನು ಇಲ್ಲಿಯವರೆಗೂ ನೀಡಲಾಗ್ತಿತ್ತು. ಇದೀಗ 18 ಗಂಟೆಗಳ ದರ್ಶನವನ್ನು ನೀಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರಣದಿಂದ ಇದೀಗ ಭಕ್ತರು ನಿಯಂತ್ರಣಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿಗಳನ್ನು ಅಲ್ಲಿನ ಸರ್ಕಾರ ನೀಡ್ತಾ ಇದೆ. ಇನ್ನು ಸ್ನೇಹಿತರೆ, ಅಲ್ಲಿನ ಸರ್ಕಾರ ನೀಡುವ ಮಾಹಿತಿಯ ಪ್ರಕಾರ ಸಾಮಾನ್ಯವಾಗಿ ನಿತ್ಯವೂ ಸರಾಸರಿ 80,000 ಭಕ್ತರು ನಿತ್ಯವೂ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಮಹಿಳೆಯರು, ಮಕ್ಕಳು, ವೃದ್ಧರು, ಯಾತ್ರಾರ್ಥಿಗಳ ಸಂಖ್ಯೆ 30% ಏರಿಕೆಯಾಗಿದೆ. ಆ ಕಾರಣದಿಂದ ಇವೆಲ್ಲವೂ ಉಂಟಾಗ್ತಾ ಇದೆ, ಅಂದರೆ ಈ ಎಲ್ಲ ಸಮಸ್ಯೆಗಳು ಹೆಚ್ಚಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಬರಿಮಲೈನಲ್ಲಿ ಕಳೆದ ಕೆಲವು ದಿನಗಳಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕುಡಿಯುವ ನೀರು, ಆಹಾರ, ಶೌಚಾಲಯ ಸೇರಿದಂತೆ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಇದಷ್ಟೇ ಅಲ್ಲದೆ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ವಿಶೇಷ ಸರತಿ ಸಾಲನ್ನು ಮಾಡಿ ಬಿಸ್ಕತ್ ವಿತರಣೆಯನ್ನು ಮಾಡಲಾಗ್ತಿದೆ. ಇದರ ಜೊತೆಯಲ್ಲಿ ಶುಂಠಿ ಹಾಕಿ ಕಾಯಿಸಿದ ನೀರನ್ನು ಕೂಡ ನೀಡಲಾಗ್ತಿದೆ. ಇದರ ಜೊತೆಯಲ್ಲಿ ರಾತ್ರಿಯ ಪಾಳಿಯಲ್ಲಿ ನೌಕರರನ್ನು ಕೂಡ ನೇಮಕ ಮಾಡಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅಯ್ಯಪ್ಪನ ದರ್ಶನ ಒಂದು ಭಾಗ್ಯವೇ ಸರಿ. ಇಂತಹ ಭಾಗ್ಯವನ್ನು ಪಡೆದುಕೊಳ್ಳಲು ಭಕ್ತಾದಿಗಳು ದಿನದಿಂದ ದಿನ ಹೆಚ್ಚಾಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಂದ
ಅಯ್ಯಪ್ಪನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಅಯ್ಯಪ್ಪನ ದರ್ಶನ ಪಡಿಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡೋದು ಎಷ್ಟು ಸರಿ? ಒಟ್ಟಿನಲ್ಲಿ ಇಲ್ಲಿನ ತೊಂದರೆಗಳು ಇದೀಗ ನಿಧಾನವಾಗಿ ನಿಯಂತ್ರಣಕ್ಕೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿನ ಸರ್ಕಾರ ಅಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವ ಮೂಲಕ ಭಕ್ತರ ಕಷ್ಟಗಳನ್ನು ಕೇಳಲಿ ಅನ್ನೋದು ನಮ್ಮ ಆಶಯವಾಗಿದೆ. ಸ್ನೇಹಿತರೆ, ಇಂಥದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.